ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸವಿ ನೆನಪು, ಬಾಲ್ಯದ ನೆನಪು. ಈ ಫೋಟೋಗಳನ್ನು ನೋಡ್ತಾ ಇದ್ದರೆ ನಿಮಗೆ ನಮ್ಮ ಬಾಲ್ಯ ನೆನಪಾಗುತ್ತೆ. ಆವಾಗಿನ ಆ ಡಿಶ್ ಟಿವಿ ಆ್ಯಂಟೇನ, ಆ ಐಸ್ ಕ್ರೀಮ್ಗಳು, ಆ ಮರಕೋತಿ ಆಟ. ನಮ್ಮ ಜನ್ರೇಷನ್ನಲ್ಲಿ ನಾವು ಆಡಿರುವಂಥ ಆಟಗಳು ಈ ಜನ್ರೇಷನ್ ಮಕ್ಕಳಲ್ಲಿ ಕಣ್ಮರೆ ಆಗ್ತಾ ಇದೆ ಅಲ್ವಾ. ನಮ್ಮ ಜನ್ರೇಷ್ನಲ್ಲಿ ಕರೆಂಟ್ ಇರಲಿಲ್ಲ, ಇದ್ದರೂ ತುಂಬ ಕಡಿಮೆ. ಶಿಫ್ಟಿಂಗ್ ಕರೆಂಟು. ಆವಾಗ ನಾವು ಮನೆಯಿಂದ ಫ್ರೆಂಡ್ಸ್ ಜೊತೆಗೆ ಎಷ್ಟೆಲ್ಲ ಆಟ ಆಡ್ತಿದ್ವಿ. ಅವಾಗೆ ಎಷ್ಟು ಚೆನ್ನಾಗಿ ನಾವು ಗುಂಪು ಕಟ್ಕೊಂಡು ಸ್ನೇಹಿತರ ಜೊತೆಗೆ ಆಟ ಆಡ್ತಾ ಇದ್ವಿ ಅಂದರೆ, ಇವಾಗಿನ ಮಕ್ಕಳಲ್ಲಿ ಇದೇನು ಕಾಣೋದು ತುಂಬ ಕಷ್ಟ. ಇವಾಗಿನ ಮಕ್ಕಳಿಗೆ ಮನೆಯಲ್ಲಿ ಇರೋದು ಒಂದು ಟಿ ವಿ, ಇಲ್ಲ ನಮ್ಮ ಕೈಲಿರೋ ಒಂದು ಸ್ಮಾರ್ಟ್ ಫೋನ್ ಕೊಟ್ಟುಬಿಟ್ರೆ ಅವರಿಗೆ ಈ ಥರ ಆಟಗಳು ಇಲ್ಲ, ಗೊತ್ತೇ ಇಲ್ಲ. ನಾವು ಕ್ರಿಕೆಟ್ ಟೀಮ್ ಮಾಡಿಕೊಂಡು ಈ ಥರ ನಂಬರ್ ಹಾಕುವುದು, ಬಗರಿ ತೊಗೊಂಡು ಆಡುವುದು, ಆ ತೆಂಗಿನ ಗಿಡದ ಎಲೆಗಳಲ್ಲಿ ನಮ್ಮ ಕೈಗೆ ವಾಚ್ಗಳನ್ನು ಮಾಡಿಕೊಳ್ಳುವುದು, ಮಣ್ಣಿನಲ್ಲಿ ಮಡಿಕೆಗಳನ್ನು, ಆಟಿಕೆ ಸಾಮಾನುಗಳನ್ನು ಮಾಡಿಕೊಳ್ಳುವುದು, ಆ ಥರ ಈ ಥರ ಹ್ಯಾಂಡ್ ಪಂಪ್ಗಳಲ್ಲಿ ನೀರುಗಳನ್ನು ಹೊಡೆದು ಕುಡಿಯುವುದು, ಸ್ನಾನ ಮಾಡುವುದು, ಮನೆಯಲ್ಲಿ ಅಮ್ಮನ ಜೊತೆಗೆ ಕೂಡಿ ತರಕಾರಿ, ಕುಂಬಳಕಾಯಿ, ಹೀರೆಕಾಯಿಗಳು ಮನೆಯಲ್ಲೇ ಇದು ಹಾಕ್ಕೊಂಡು ತಿಂತಿದ್ವಿ. ಆ ಸಮಯ. ಈ ಥರ ಟೇಪ್ ರೆಕಾರ್ಡ್ಗಳು, ಕ್ಯಾಸೆಟ್ಗಳು, ಟಾರ್ಚ್. ಏನು ಹೇಳ್ತೀರಾ ಫ್ರೆಂಡ್ಸ್? ಜೀವನ ತುಂಬ ಬದಲಾಗುತ್ತೆ. ಬದಲಾವಣೆಯೇ ಜೀವನ. ಆದರೆ ಇಷ್ಟು ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲದಾಗ ಈ ದೀಪ ಚುಮ್ಮಣೆ ಎಣ್ಣೆ, ಸೀಮೆ ಎಣ್ಣೆ ಅಂತೀವಲ್ಲ, ಅದನ್ನು ಹಾಕ್ಕೊಂಡು ಈ ಲಾಟನ್ಗಳನ್ನು ತೊಗೊಂಡು ದೂರ ಹೋಗ್ತಿದ್ವಿ. ಚಾಪೆ. ಆನಂತರ ಗೇಮು. ಯಾವುದೇ ಕರೆಂಟ್ ಇಲ್ಲ, ಏನೂ ಇಲ್ಲ, ಈ ಥರ ಗೇಮಲ್ಲಿ ತೊಗೊಳ್ಳೋದು. ಮತ್ತು ಕಡ್ಡಿ ಪೆಟ್ಟಿಗೆ, ಚಾಪ. 1 2 ಎಲ್ಲಿದೆ ನಮ್ಮ ಬಾಲ್ಯ? ಮೈಂಡ್ ಫ್ರೀ ಆಗ್ತಾ ಇದೆ. ಈ ಗೇಮ್ಗಳೆಲ್ಲ ಇಮೇಜ್ಗಳು ನೋಡ್ತಾ ಇದ್ದರೆ ಒಂದು ರಿಪ್ರೆಸ್ ಆಗ್ತಾ ಇದೆ. ಬಟ್ ಇವಾಗಿನ EMI, ಕಮಿಟ್ಮೆಂಟು, ಜವಾಬ್ದಾರಿಗಳನ್ನೆಲ್ಲ ಬಿಟ್ಟು ಮತ್ತೆ ಅದೇ ಸ್ಟೇಜಿಗೆ ಹೋಗ್ಬೇಕಂತ ಅನ್ನಿಸ್ತಾ ಇದೆ. ಆ ಬಾಲ್ಯ ಇದಂತೂ ಎಲ್ಲರೂ ನೆನಪಿರುತ್ತೆ. ಕಟ್ಟಿಂಗ್ ಶಾಪಲ್ಲಿ ಇರುವಂಥ ಮಿಷನ್ನು. ಏನು ಹೇಳ್ತೀರಾ ಫ್ರೆಂಡ್ಸ್? ನೋಡಿ, ಬೀಸಣಿಕೆ ಕಲ್ಲು, ಬೀಸೋ ಕಲ್ಲು, ಮನೆಯಲ್ಲಿ ಹಿಟ್ಟು ಮಾಡಲಿಕ್ಕೆ ಇವಾಗೆಲ್ಲ ಗಿರಣಿ. ನಮ್ಮ ಮನೇಲಿತ್ತು. ಅವಾಗಿರೋ ಕಂಪ್ಯೂಟರು ನಮಗೆ ಬಲು ಅಪರೂಪದ ಕಂಪ್ಯೂಟರು. ಅಯ್ಯೋ, ಕಂಪ್ಯೂಟರ್ ಅಂದರೆ ಏನು? ಅವಾಗಿನ ಸ್ವಿಚ್ ಬೋರ್ಡುಗಳು. ಆಮೇಲೆ ನಮ್ಮ ಕ್ರೇಜು ಡಗ್ಗು, ಹೋಮ್ ಥಿಯೇಟ್ರು, ಸೌಂಡ್ ಬಾಕ್ಸ್ನ ಯಾವ ರೀತಿ ಗಡಿಗೆ ಹಾಕಿ ಕೊಡ್ಪಾನಕ್ಕೆ ಹಾಕ್ತಿದ್ವಿ. ಆಮೇಲೆ ಅಜ್ಜಿಯರ ಜೊತೆಗೆ ಚಕ್ಕ ಆಡುವುದು. ಆಮೇಲೆ ಈ ಥರವಾದ ಇದಂತೂ ನಿಮಗೆ ಗೊತ್ತಲ್ಲ, ಪಕ್ಷಿಗಳನ್ನು ಹಿಡೀಲಿಕ್ಕೆ ಹೋಗ್ತಿದ್ವಿ.